ಆಫ್ರಿಕನ್ ದೇಶ ಹಿಂದೂಮಯವಾಗಿದ್ದು ಹೇಗೆ? ಗಾನಾದ ಹಿಂದುತ್ವದ ಇತಿಹಾಸ ಏನು? ಕ್ವೇಸಿ ಎಸೆಲ್ ಅನ್ನುವ ಕ್ರಿಶ್ಚಿಯನ್ ವ್ಯಕ್ತಿ ಘಾನಾನಂದ ಸರಸ್ವತಿ ಆಗಿದ್ದು ಹೇಗೆ? ಗಾನಾವನ್ನ ಚೈನಾ ಸಾಲದ ಸುಳಿಯಲ್ಲಿ ಸಿಲುಕಿಸುವ ಪ್ರಯತ್ನ ಮಾಡ್ತಾ ಇದೆ. ಗಾನಾದಲ್ಲಿ ಜನರು ಹಿಂದೂ ಸಂಪ್ರದಾಯವನ್ನ ಪಾಲಿಸ್ತಾರೆ, ಹಿಂದೂ ಸಂಪ್ರದಾಯದಂತೆ ಮದುವೆನೂ ಆಗ್ತಾರೆ. ನಮಸ್ಕಾರ. ಗಾನಾ ಅಂತ ಒಂದು ದೇಶ ಇದೆ ಅಂತ ಅನೇಕರಿಗೆ ಗೊತ್ತಿರ್ಲಿಕ್ಕಿಲ್ಲ. ಇದು ಆಫ್ರಿಕಾದ ಒಂದು ದೇಶ. ಇದನ್ನ ಲ್ಯಾಂಡ್ ಆಫ್ ಬ್ಯೂಟಿಫುಲ್ ಪೀಪಲ್ ಅಂತ ಹೇಳಿ ಕರೀತಾರೆ. ಸದ್ಯಕ್ಕೆ ಈ ಗಾನಾ ದೇಶ ಇಷ್ಟೊಂದು ಸುದ್ದಿಯಲ್ಲಿರೋದು ಯಾಕೆ ಅಂತ ಕೇಳಿದ್ರೆ, ಮೊನ್ನೆಯಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈ ದೇಶ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನ ಕೊಡ್ತು. ಇದಾದ ನಂತರ ಗಾನಾ ದೇಶ ಈಗ ಬಹಳಷ್ಟು ಚರ್ಚೆಯಲ್ಲಿದೆ. ಗಾನಾ ದೇಶಕ್ಕೆ ಅದರದ್ದೇ ಆಗಿರುವಂತಹ ಇತಿಹಾಸ ಇದೆ. ಆದರೆ ಇವತ್ತು ನಾನು ಹೇಳೋದಕ್ಕೆ ಹೊರಟಿರೋದೇನಂತ ಹೇಳಿದ್ರೆ, ಗಾನಾ ದೇಶಕ್ಕೆ ಇರುವಂತಹ ಹಿಂದುತ್ವದ ಇತಿಹಾಸ. ಗಾನಾ ದೇಶದಲ್ಲಿ ಹಿಂದುತ್ವ ಅಗಾಧವಾಗಿ ಪಸರಿಸೋದಕ್ಕೆ ಪ್ರಮುಖ ಕಾರಣ ಘಾನಾನಂದ ಸರಸ್ವತಿ ಸ್ವಾಮೀಜಿಯವರು. ಘಾನಾನಂದ ಸರಸ್ವತಿಯವರ ನಿಜವಾದ ಹೆಸರು ಕ್ವೇಸಿ ಎಸೆಲ್ ಅಂತ ಹೇಳಿ. ಇವರು ಮೂಲತಃ ಕ್ರಿಶ್ಚಿಯನ್ ಆಗಿದ್ರು. ಕ್ರಿಶ್ಚಿಯನ್ ಆಗಿದ್ದಂತಹ ಇವರು ಚರ್ಚ್ಗೆ ಹೋಗ್ತಾ ಇದ್ರು, ಬರ್ತಾ ಇದ್ರು, ಬೈಬಲ್ ಓದ್ತಾ ಇದ್ರು. ಆದರೆ ಒಂದ್ಸಲ ಇವರನ್ನ ಅನೇಕ ಪ್ರಶ್ನೆಗಳು ಕಾಡತೊಡಗುತ್ತೆ. ಜೀವನ ಅಂದರೆ ಏನು, ಆತ್ಮ ಅಂದರೆ ಏನು, ದೇವರು ಅಂದರೆ ಏನು, ಇವರನ್ನ ಕಾಡ್ತಾ ಇದ್ದಂತಹ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕೋದಕ್ಕೆ ಇವರು ಪ್ರಾರಂಭ ಮಾಡಿದ್ರು. ಉತ್ತರವನ್ನ ಹುಡುಕ್ತಾ ಎಲ್ಲ ಧರ್ಮಗಳ ಧರ್ಮ ಗ್ರಂಥಗಳನ್ನು ಓದೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆದರೆ ಯಾವ ಧರ್ಮ ಗ್ರಂಥಗಳಿಂದಲೂ ಇವರಿಗೆ ಸರಿಯಾದ ಉತ್ತರ ಸಿಗುವುದಿಲ್ಲ. ಕೊನೆಗೆ ಇವರು ಹಿಂದೂ ಧರ್ಮದತ್ತ ತನ್ನ ದೃಷ್ಟಿಯನ್ನ ಹಾಯಿಸ್ತಾರೆ. ಭಗವದ್ಗೀತೆ, ಉಪನಿಷತ್ತುಗಳು ಮತ್ತು ಪತಂಜಲಿ ಯೋಗ ಸೂತ್ರದಂತಹ ಅನೇಕ ಗ್ರಂಥಗಳನ್ನ ಓದೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇದನ್ನ ಓದ್ತಾ ಇವರು ಯೋಚಿಸುವ ರೀತಿಯೇ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಸೊ ಹಿಂದೂ ಧರ್ಮ ಗ್ರಂಥಗಳನ್ನ ಓದಿ ಹಿಂದೂ ಧರ್ಮದಿಂದ ಪ್ರೇರೇಪಿತರಾಗಿ ಭಾರತಕ್ಕೆ ಬರಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ. ನಂತರ 1971ರಲ್ಲಿ ಭಾರತಕ್ಕೆ ಆಗಮಿಸ್ತಾರೆ. ಭಾರತಕ್ಕೆ ಬಂದು ಋಷಿಕೇಶದಲ್ಲಿರುವಂತಹ ಡಿವೈನ್ ಲೈಫ್ ಸೊಸೈಟಿ ಅನ್ನುವಂತಹ ಆಶ್ರಮದಲ್ಲಿ ಇವರು ಇರ್ತಾರೆ. ಅಲ್ಲಿ ಕೃಷ್ಣಾನಂದ ಸರಸ್ವತಿ ಸ್ವಾಮೀಜಿಯವರ ಪರಿಚಯ ಆಗುತ್ತೆ. ಆಶ್ರಮದಲ್ಲೇ ಇದ್ಕೊಂಡು ಯೋಗ, ಧ್ಯಾನ, ಉಪನಿಷತ್ತುಗಳು, ಶಾಸ್ತ್ರಗಳನ್ನೆಲ್ಲ ಅಭ್ಯಾಸ ಮಾಡ್ತಾರೆ. ಅನೇಕ ವರ್ಷಗಳ ಕಾಲ ಕಠಿಣ ಅಭ್ಯಾಸದ ನಂತರ ಇವರಿಗೆ ದೀಕ್ಷೆಯನ್ನ ನೀಡಲಾಗತ್ತೆ. ದೀಕ್ಷೆಯನ್ನ ನೀಡಿ ಕ್ವೇಸಿ ಎಸೆಲ್ ಆಗಿದ್ದಂತಹ ಇವರು ಘನಾನಂದ ಸರಸ್ವತಿಯಾಗಿ ಬದಲಾಗ್ತಾರೆ. ಅಂದ್ರೆ ಇವರ ಹೆಸರನ್ನ ಬದಲಾಯಿಸಲಾಗುತ್ತೆ. ದೀಕ್ಷೆಯನ್ನ ತೆಗೆದುಕೊಂಡ ನಂತರ ಗಾನಾಕ್ಕೆ ವಾಪಸ್ ಬರ್ತಾರೆ. ವಾಪಸ್ ಬಂದು ಗಾನಾದ ರಾಜಧಾನಿಯಾಗಿರುವಂತಹ ಆಕ್ರಾದಲ್ಲಿ ಆಫ್ರಿಕನ್ ಹಿಂದೂ ಮೊನಾಸ್ಟ್ರಿ ಅನ್ನುವ ಒಂದು ದೇವಸ್ಥಾನವನ್ನ ನಿರ್ಮಿಸ್ತಾರೆ. ಇದು ಆಫ್ರಿಕಾದಲ್ಲಿರುವಂತಹ ಮೊಟ್ಟ ಮೊದಲ ಹಿಂದೂ ದೇವಾಲಯ. ಈ ದೇವಾಲಯದಲ್ಲಿ ಶಿವ, ಪಾರ್ವತಿ, ರಾಮ, ಕೃಷ್ಣ, ಕಾಳಿ ಮಾತೆ ಮತ್ತು ಗಣಪತಿ ದೇವರನ್ನ ಆರಾಧನೆ ಮಾಡ್ತಾರೆ, ಪೂಜಿಸ್ತಾರೆ. ಜೊತೆಗೆ ಈ ದೇವಸ್ಥಾನದಲ್ಲಿ ಯೋಗ, ಧ್ಯಾನ, ಭಗವದ್ಗೀತೆಯನ್ನ ಅಭ್ಯಾಸ ಮಾಡ್ತಾರೆ. ಹೀಗೆ ಅಲ್ಲಿ ನಿರಂತರವಾಗಿ ಹಿಂದೂ ಧರ್ಮ ಗ್ರಂಥಗಳ ಅಭ್ಯಾಸ ನಡೀತಾ ಬರುತ್ತೆ. ಘಾನಾನಂದ ಸರಸ್ವತಿಯವರು ಆಫ್ರಿಕಾದ ನಿವಾಸಿಗಳಿಗೆ ಹಿಂದೂ ಧರ್ಮದ ದೀಕ್ಷೆಯನ್ನ ನೀಡಿ ಅವರನ್ನ ಹಿಂದೂವಾಗಿಸ್ತಾರೆ. ಗಾನಾದ ಬೇರೆ ಬೇರೆ ಪ್ರದೇಶಗಳಲ್ಲಿ ದೇವಸ್ಥಾನಗಳನ್ನ ನಿರ್ಮಿಸ್ತಾರೆ. ಆ ದೇವಸ್ಥಾನಗಳಿಗೆ ಸಾವಿರಾರು ಭಕ್ತರು ಪ್ರತಿನಿತ್ಯ ಆಗಮಿಸ್ತಾರೆ. ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಏನು ಅಂತ ಕೇಳಿದ್ರೆ, ಇಲ್ಲಿ ಯಾರೂ ಕೂಡ ಒತ್ತಾಯಪೂರ್ವಕವಾಗಿ ಬಲವಂತದಿಂದ ಹಿಂದೂ ಧರ್ಮಕ್ಕೆ ಬಂದವರಲ್ಲ. ಬದಲಾಗಿ ತಮ್ಮ ಸ್ವಂತ ಇಚ್ಛೆಯಿಂದ ಹಿಂದೂ ಧರ್ಮದಿಂದ ಆಕರ್ಷಿತರಾಗಿ ಹಿಂದೂ ಧರ್ಮಕ್ಕೆ ಬಂದವರು. ಇವರು ದೀಪಾವಳಿ, ಕೃಷ್ಣ ಜನ್ಮಾಷ್ಟಮಿ, ರಾಮನವಮಿ, ಗಣೇಶ ಚತುರ್ಥಿ, ನವರಾತ್ರಿ ಸೇರಿದಂತೆ ಅನೇಕ ಹಬ್ಬಗಳನ್ನು ಬಹಳ ಸಂಭ್ರಮದಿಂದ ಆಚರಿಸ್ತಾರೆ. ಜೊತೆಗೆ ಹಿಂದೂ ಸಂಪ್ರದಾಯದಂತೆ ಮದುವೆ ಕೂಡ ಆಗ್ತಾರೆ. ಹೀಗೆ ಗಾನಾದಲ್ಲಿ ಹಿಂದೂ ಧರ್ಮ ಪಸರಿಸ್ತಾ ಇರಬೇಕಾದ್ರೆ ಇಸ್ಕಾನ್ ಬಹಳ ಆಕ್ಟಿವ್ ಆಗುತ್ತೆ. ಇಸ್ಕಾನ್ನ ಜೊತೆಗೆ ಬ್ರಹ್ಮಕುಮಾರಿ, ಸತ್ಯಸಾಯಿ ಸಂಘಟನೆ, ಆನಂದ ಮಾರ್ಗ ಮುಂತಾದ ಅನೇಕ ಸಂಘಟನೆಗಳು ಸಕ್ರಿಯವಾಗಿ ಅಲ್ಲಿರುವಂತಹ ಜನರಿಗೆ
ಯೋಗ, ಧ್ಯಾನ, ಶಾಸ್ತ್ರ, ಉಪನಿಷತ್ತುಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ. ಇದರಿಂದಾಗಿ ಹಿಂದೂ ಧರ್ಮ ಗಾನಾದಲ್ಲಿ ಮತ್ತಷ್ಟು ಪಸರಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ರೀತಿಯಾಗಿ ಗಾನಾದಲ್ಲಿ ಹಿಂದೂ ಧರ್ಮ ಪಸರಿಸುತ್ತೆ. ಇದಾದ ನಂತರ ಗಾನಾದಲ್ಲಿ ಹಿಂದೂ ಧರ್ಮದ ಡೆಮೋಗ್ರಫಿ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. 1971ರಲ್ಲಿ ಗಾನಾದಲ್ಲಿ ಲೆಕ್ಕ ಮಾಡಿದ್ರು 100 ಜನ ಹಿಂದೂಗಳು ಇರಲಿಲ್ಲ. ಆದರೆ 2009ರಲ್ಲಿ ಗಾನಾದಲ್ಲಿ ಹಿಂದೂಗಳ ಸಂಖ್ಯೆ 10,000ಕ್ಕೆ ಇರುತ್ತೆ. 2010ರಲ್ಲಿ 25,000ಕ್ಕೆ ಇರುತ್ತೆ. ಈಗ ಅಂದರೆ 2025ರಲ್ಲಿ ಗಾನಾದಲ್ಲಿ 1,25,000 ಹಿಂದೂಗಳಿದ್ದಾರೆ. ಈಗ ಗಾನಾದಲ್ಲಿ ಅತೀ ವೇಗವಾಗಿ ಬೆಳೀತಾ ಇರುವಂತಹ ಧರ್ಮ ಯಾವುದು ಅಂತ ಕೇಳಿದ್ರೆ ಅದು ಹಿಂದೂ ಧರ್ಮ. ಇದೆಲ್ಲದರ ಮಧ್ಯೆ ಗಮನಿಸಬೇಕಾಗಿರುವಂತಹ ಅಂಶ ಏನಂತ ಕೇಳಿದ್ರೆ, ಚೈನಾ ಜಗತ್ತಿನಲ್ಲಿರುವಂತಹ ಇತರೆ ಬಡ ದೇಶಗಳ ಮೇಲೆ ಏನು ಮಾಡ್ತಿದೆ ಅದನ್ನೇ ಗಾನಾದ ಮೇಲೂ ಮಾಡ್ತಾ ಇದೆ. ಗಾನಾದ ಮೇಲೆ ಸಾಲದ ಹೊರೆಯನ್ನು ಹೊರಿಸಿ ತನ್ನ ಕೈವಶ ಮಾಡಿಕೊಳ್ಳೋದಕ್ಕೆ ಚೈನಾ ಪ್ರಯತ್ನ ಪಡ್ತಾ ಇದೆ. ಇಲ್ಲಿ ತನಕ ಗಾನಾ ಹಿಂದೂ ಧರ್ಮವನ್ನು ಬೆಳೆಸ್ಕೊಂಡು ಬಂದಿದೆ. ಆದರೆ ಇದಕ್ಕೆ ಮುಂದೆ ಎದುರಾಗಬಹುದಾದಂತಹ ಸವಾಲುಗಳೇನು ಅನ್ನೋದನ್ನು ಅಂದಾಜು ಮಾಡೋದು ಸ್ವಲ್ಪ ಕಷ್ಟ. ಚೈನಾ ಗಾನಾವನ್ನು ಪೀಡಿಸ್ತಾನೆ ಬಂದಿದೆ. ಆದರೆ ಇತ್ತ ಕಡೆಯಿಂದ ಭಾರತ ಗಾನಾದೊಂದಿಗೆ ಉತ್ತಮ ಸಂಬಂಧವನ್ನೇ ಹೊಂದಿದೆ. ಭಾರತ ಗಾನಾಗೆ ಸುಲಭ ಸಾಲಗಳನ್ನು ನೀಡ್ತಾ ಬಂದಿದೆ. ಸೊ ಮುಂದೆ ಈ ಗಾನಾ ರಾಜಕೀಯವಾಗಿ ಮತ್ತು ಧಾರ್ಮಿಕವಾಗಿ ಯಾವ ಕಡೆ ವಾಲುತ್ತೆ ಅನ್ನೋದೇ ಬಹಳ ಕುತೂಹಲಕಾರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ.